ಅಮೆರಿಕ ಇಸ್ರೇಲ್ ದಾಳಿಗೆ ಟ್ವಿಸ್ಟ್ ಅನ್ನ ಕೊಟ್ಟ ಇರಾನ್ ಮುಸ್ಲಿಮರ ವಿರುದ್ಧ ಬಹಿರಂಗ ಯುದ್ಧ ಘೋಷಣೆಯನ್ನ ಮೊಳಗಿಸಿರುವಂತದ್ದು. ಅಮೆರಿಕ ಇಸ್ರೇಲ್ ದಾಳಿಗೆ ಟ್ವಿಸ್ಟ್ ಕೊಟ್ಟ ಇರಾನ್ ಮುಸ್ಲಿಮರ ವಿರುದ್ಧ ಬಹಿರಂಗ ಯುದ್ಧ ಘೋಷಣೆ. ಮುಸ್ಲಿಮರ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಅಟ್ಯಾಕ್ ಆಗ್ತಾ ಇದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಶಿಯಾಗಳ ವಿರುದ್ಧ ಬಹಿರಂಗ ಯುದ್ಧ ಸಾರ್ತಾ ಇದ್ದಾರೆ. ಖಮೇನಿ ಹತ್ಯೆ ಜಗತ್ತು ಎದುರಿಸ್ತಾ ಇರುವಂತಹ ದೊಡ್ಡ ಪರೀಕ್ಷೆ. ಇಸ್ಲಾಮಿಕ್ ಪ್ರಪಂಚಕ್ಕೆ ಅಮೆರಿಕ ಸವಾಲ್ ಹಾಕಿದೆ. ಖಮೇನಿ ಸಂತಾಪ ಸಭೆಯಲ್ಲಿ ಪ್ರತಿಕಾರದ ಪ್ರತಿಜ್ಞೆ. ಅಮೆರಿಕ ಇಸ್ರೇಲ್ ಮೇಲೆ ಮತ್ತಷ್ಟು ದಾಳಿಯ ಸುಳಿವು. ಮುಸ್ಲಿಮರ ಟಾರ್ಗೆಟ್ ಮಾಡಿದ್ದಾರೆಂದು ಬಾಂಬ್ ಅನ್ನು ಸಿಡಿಸಿದೆ ಇರಾನ್. ಅಮೆರಿಕ ಇಸ್ರೇಲ್ ದಾಳಿಗೆ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಇರಾನ್. ಮುಸ್ಲಿಮರ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಮುಸ್ಲಿಮರ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಅಟ್ಯಾಕ್ ಆಗ್ತಾ ಇದೆ. ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್. ವಿಶೇಷವಾಗಿ ಶಿಯಾಗಳ ವಿರುದ್ಧ ಬಹಿರಂಗವಾಗಿ ಯುದ್ಧವನ್ನ ಸಾರ್ತಾ ಇದೆ ಅಂತ ಇರಾನ್ ಇದೀಗ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಅಮೆರಿಕ ಇಸ್ರೇಲ್ ದಾಳಿಗಳು ಮುಸ್ಲಿಮರ ವಿರುದ್ಧ ಬಹಿರಂಗ ಯುದ್ಧ ಘೋಷಣೆಯನ್ನ ಮಾಡಿದೆ. ಪೆಜೆಶ್ಕಿಯನ್ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕ ಇಸ್ರೇಲ್ ದಾಳಿಗಳು ಮುಸ್ಲಿಮರ ವಿರುದ್ಧ ಬಹಿರಂಗ ಯುದ್ಧ ಘೋಷಣೆಯನ್ನ ಮಾಡ್ತಾ ಇದೆ ಎಂದು ಪೆಜೆಶ್ಕಿಯನ್ ಹೇಳಿದ್ದಾರೆ. ಖಮೇನಿ ಅವರ ಹತ್ಯೆಯು ಮುಸ್ಲಿಮರ ವಿರುದ್ಧ, ವಿಶೇಷವಾಗಿ ಶಿಯಾಗಳ ವಿರುದ್ಧ ಬಹಿರಂಗ ಯುದ್ಧ ಘೋಷಣೆ ಎಂದು ಇರಾನ್ ಅಧ್ಯಕ್ಷರು ಹೇಳಿರುವಂಥದ್ದು. ಈ ದುರಂತ ಘಟನೆಯು ಇಂದು ಇಸ್ಲಾಮಿಕ್ ಜಗತ್ತು ಎದುರಿಸ್ತಾ ಇರುವಂತಹ ಅತ್ಯಂತ ದೊಡ್ಡ ಪರೀಕ್ಷೆ ಆಗಿದೆ ಎಂದು ಪೆಜೆಶ್ಕಿಯಾನ್ ಲಿಖಿತ ಸಂದೇಶದಲ್ಲಿ ಸರ್ವೋಚ್ಚ ನಾಯಕರ ಹತ್ಯೆಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಇದೀಗ ಗಮನಿಸ್ತಾ ಇದ್ದೀವಿ ನಾವು ಇಲ್ಲಿ ಸಹಿತ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಒಂದು ಶಿಯಾ ಮತ್ತು ಇರಾನ್ ನಡುವೆ ಒಂದಿಷ್ಟು ಇಲ್ಲಿರುವಂತಹ ಮುಸ್ಲಿಂ ಶಿಯಾ ಮತ್ತು ಇರಾನ್ ನಡುವೆ ಒಂದು ಬಾಂಧವ್ಯ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಅಲಿ ಖಮೇನಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬೆಂಗಳೂರಿನಲ್ಲೂ ಸಹಿತ. ಸೊ ಹೀಗಾಗಿ ಈ ಒಂದು ಅಮೆರಿಕ ಮತ್ತು ಇಸ್ರೇಲ್ಗೆ ದೊಡ್ಡ ಹೊಡೆತವನ್ನ ಕೊಟ್ಟಿರುವಂತದ್ದು ಈ ಒಂದು ಹೇಳಿಕೆ. ಯಾಕಂದ್ರೆ ಶಿಯಾಗಳ ವಿರುದ್ಧ, ಅದರಲ್ಲೂ ಮುಸ್ಲಿಮರ ವಿರುದ್ಧ ಸಮರವನ್ನ ಸಾರ್ತಾ ಇದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದೀಗ ಅಲಿ ಖಮೇನಿ ಅವರ ಹತ್ಯೆ ಸಹಿತ ಅದೇ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಮಾಡಿರುವಂತದ್ದು ಅನ್ನುವಂಥದ್ದು ಮತ್ತೊಂದು ರೀತಿಯಾದಂತಹ ಹೇಳಿಕೆ. ನಾನು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ದೆ, ಇದೀಗ ಪರಮಾಣು ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಒಂದು ಹುಚ್ಚಾಟ ಸಹಿತ ಇದರಲ್ಲಿದೆ ಅನ್ನುವಂಥದ್ದು ಒಂದು ರೀತಿಯಾಗಿ ಆಂತರಿಕವಾಗಿ ತಿಳಿದು ಬರ್ತಾ ಇರುವಂತಹ ಒಂದಿಷ್ಟು ಮಾಹಿತಿಗಳು. ಯಾಕಂದ್ರೆ ಪರಮಾಣು ಒಪ್ಪಂದ ವಿಚಾರಕ್ಕೆ ಅಲ್ಲಿ ಇರಾನ್ ಕೂಡ ಒಪ್ಪಿಗೆಯನ್ನ ಸಹಿತ ಕೊಟ್ಟಿತ್ತು. ಯುರೇನಿಯಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯುರೇನಿಯಂ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು 0%ಗೆ ಅಲ್ಲಿ ಇಳಿಸ್ತೀವಿ ಅಂತ ಹೇಳಿದ್ರು ಸಹಿತ ದಿಢೀರಂತ ಯುದ್ಧ ಘೋಷಣೆ ಆಗಿದೆ ಅನ್ನುವಂತ ಒಂದಿಷ್ಟು ಅಲ್ಲಿ ಮಾಹಿತಿಗಳು ತಿಳಿದು ಬರ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆನೆ ಆಂತರಿಕವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಆಂತರಿಕವಾಗಿ ಯಾವುದು ಸಹಿತ ಸರಿ ಇರಲಿಲ್ಲ ಅನ್ನುವಂತ ಒಂದಿಷ್ಟು ಮಾಹಿತಿ. ಸೊ ಹೀಗಾಗಿ ಇದನ್ನೆಲ್ಲ ಗಮನಿಸಿಕೊಂಡು ಅಮೆರಿಕ ಬೇಕಂತಲೇ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಇನ್ನು ಅದ್ರ ಜೊತೆಗೆ ಇಸ್ರೇಲ್ ಅನ್ನ ಸಹಿತ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ.